ನಮಸ್ತೆ ಏನಂದರೆ ವೆಲ್ಕಮ್ ಟು ಪವನಪ್ಪ ಯೂಟ್ಯೂಬ್ ಚಾನಲ್. ಇಲ್ಲಿ ಒಂದು ತುಂಬ ಒಳ್ಳೆ ಕೆಲಸ ನಡೆದಿದೆ ಅಣ್ಣ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ ಇಲ್ಲಿ ಕಾಣ್ತಿದ್ಯಾ? ಇಲ್ಲಿಂದ ಇಲ್ಲಿ ತನಕ ಇಷ್ಟು ದೂರ ಸೈಟ್ ಇದೆಯಲ್ಲ, ಇಷ್ಟರಲ್ಲಿ 5 ಜನ ಅಕ್ಕ ತಂಗಿರಂತೆ. 5 ಜನ ಅಕ್ಕ ತಂಗಿರಿಗೆ ನೋಡಿ ಈ ಜಾಗದಲ್ಲಿ ಸಾಯ್ತವ್ರೆ. ನೋಡಿ ಇಲ್ಲಿ ಅವ್ರಿಗೆ ಅರ್ಧ ಇವ್ರಿಗೆ ಅರ್ಧ, ಯಾಕಂದರೆ ಇದು ಬೆಂಗಳೂರು ಏರಿಯಾ, ಇದರಲ್ಲಿ ಸೈಟ್ಗಳು ಜಾಸ್ತಿ ರೇಟ್ ಇರ್ತಾವಲ್ಲ, ಅದಕ್ಕೆ ಸಾಯ್ತವ್ರೆ. ಅಣ್ಣವ್ರೆ, ನಮಗೆ ನಮ್ಮ ಪರಿಸ್ಥಿತಿ ನೋಡಿದ್ದೀರಾ, ಒಂದೊಂದು ವೀಡಿಯೋ ಹಾಕಿದ್ದೀನಿ. ಅದರಲ್ಲಿ ನಮಗೆ ಅಲ್ಲಿ ಜಾಗ ಇಲ್ಲ ಅಣ್ಣ, ಆದರೂ ಅವ್ರಿಗೆ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದಿರಾ ನೋಡಿ ಇಲ್ಲೊಂದು ಜಾಗ, ಇಲ್ಲಿ 2 ಜಾಗ ಮಾಡ್ಕೊಂಬಿಟ್ಟವ್ರೆ. ಮತ್ತು ನಾವೇನಾದರೂ ಮಾತಾಡಿದ್ರೆ ನಮಗೆ ವಿರೋಧ ಆಗ್ತಿದ್ದಾರೆ. ಇಷ್ಟು ಅತಿ ಆಸೆ ಜನ ಹೀಗೆ ಸಂಬಂಧಿಕರೆಲ್ಲ ಇದ್ದಾರೆ ಅಣ್ಣ. ಇಲ್ಲಿ ದೇವ್ರು ಆಶೀರ್ವದಿಸಲಿ, ನೋಡೋಣ ದೇವ್ರು ಇನ್ನೂ ಯಾವ್ಯಾವ ದಾರಿ ತೋರಿಸ್ತಾರೋ ಇವ್ರಿಗೂ ನನಗೂ ಕೂಡ. ಆ ಗೂಬೆಗಳಿಗೆಲ್ಲ ಮನೆಗಳೆಲ್ಲ ಸ್ವಂತ ಊರಲ್ಲೇ ಸ್ವಂತ ಮನೆಗಳಿದ್ದಾವೆ. ಸ್ವಂತ ಊರಲ್ಲಿ ಸ್ವಂತ ಮನೆಗಳಂದರೆ ಹೆಂಗೆ ಅಣ್ಣ ಅಂದರೆ, ಎಲ್ಲರೂ ಕಿಸ್ಮಿಸ್ ಮಾಡಿರೋದಣ್ಣ, ಲವ್ ಮ್ಯಾರೇಜ್ ಮಾಡ್ಕೊಂಡು ಸತ್ತಿದ್ದಾರೆ. ಅವರೆಲ್ಲರಿಗೂ ಸ್ವಂತ ಮನೆಗಳಿದ್ದಾವೆ. ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇವರಿಬ್ಬರು ಅರೇಂಜರ್ ಮ್ಯಾರೇಜಲ್ಲಿ ಏನೋ ಮದುವೆ ಆಗಿರೋದು. ಅವ್ರಿಗೆ ಪಾಪ ಅವರಿಬ್ಬರಿಗೂ ಗಂಡಂದ್ರೆ ಸತ್ತೋಗಿದ್ದಾರೆ. ನಮ್ಮಮ್ಮ ಒಬ್ಬರು ಮತ್ತು ಇನ್ನೊಬ್ಬ ನಮ್ಮ ಚಿಕ್ಕಮ್ಮ, ಇಬ್ಬರು ಗಂಡ ಸತ್ತೋಗಿದ್ದಾರೆ. ಅವ್ರಿಗೆ ಮನೆ ಅಲ್ಲೂ ಇಲ್ಲ, ನಮಗೂ ಅಲ್ಲೂ ಇಲ್ಲ. ಇವಾಗಿಲ್ಲದು ಸಿಗುತ್ತೆ ಅಂದ್ಕೊಂಡ್ರೆ ನೋಡಿ ಇಲ್ಲಿ ಕೋತಿ ಚೇಷ್ಟೆಗಳು ಇಲ್ಲಿ ನಡೀತಾವೆ ಇಲ್ಲಿ ಕೋತಿ ಚೇಷ್ಟೆಗಳು. ಆದರೂ ಯಾರೂ ನ್ಯಾಯ ಮಾಡೋರು ಇಲ್ಲ. ಇಲ್ಲಿ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಅಣ್ಣ. ನೋಡಿ ಅಣ್ಣ, ಇಷ್ಟು ಚಿಕ್ಕ ಜಾಗಕ್ಕೆ ಇವಾಗ ಒಂದೊಂದು ಸೈಟ್ಗೂ 1 ಲಕ್ಷ ಬರುತ್ತಲ್ಲ, ಅದರ ಆಸೆಯಿಂದ ರಿಲೇಷನ್ ನಾನು ಫೀಲಿಂಗ್ ಎಲ್ಲ ತೆಗೆದು ಕಸದ ಬುಟ್ಟಿಗೆ ಹಾಕಿ ಇಲ್ಲಿ ಸಾಯ್ತವ್ರೆ. ನೋಡೋಣ ನಮ್ಗೆ ಯಾರು ನ್ಯಾಯ ಮಾಡ್ತಾರೋ, ದೇವ್ರು ಎಂಥ ದಾರಿ ತೋರಿಸ್ತಾರೋ. ನೋಡಿ ಅಣ್ಣ, ನಮ್ಮಮ್ಮ ನಾನು ಸ್ವಂತದವರು ಅಂತ ನೋಡಿ